ಎಸ್, ಇಂಥದ್ದೊಂದು ದಾಳಿಯಾಗಿದೆ. ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಭಾರತ ಮತ್ತೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನಂತ? ಸಿಂಧೂರ್ 2.0 ಮಾಡ್ತೀವಿ ಅಂತ. ಭಾರತ ಆಯ್ತು, ಇದೀಗ ಬಲೂಚಿಸ್ತಾನದ ಸರದಿ. ಪಾಕಿಸ್ತಾನ ಸೇನೆ ಮೇಲೆ ದಾಳಿ ನಡೆಸಿದ್ದಾರೆ ಬಲೂಚ್ ಆರ್ಮಿ ಪಡೆ. ಬಲೂಚ್ ಆರ್ಮಿ ದಾಳಿ 12 ಪಾಕ್ ಸೈನಿಕರು ಸತ್ತಿದ್ದಾರೆ. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ ಬಲೂಚಿಸ್ತಾನದ ದಾಳಿ. ಇತ್ತೀಚೆಗೆ ರೈಲನ್ನ ಹೈಜಾಕ್ ಮಾಡಲಾಗಿತ್ತಲ್ಲಿ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಒಂದು ಪಡೆ ಇದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಆ ಆರ್ಮಿದವರು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 12 ಜನ ಸತ್ತಿದ್ದಾರೆ ಪಾಕಿಸ್ತಾನದ ಸೈನಿಕರು. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ ಜಗತ್ತಿನ ಯಾವ ದೇಶದ ನೈತಿಕ ಬೆಂಬಲ ಕೂಡ ಪಾಕಿಸ್ತಾನಕ್ಕಿಲ್ಲ. ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಭಾರತದವರು ಕೂಡ ನಿನ್ನೆ ಅಟ್ಯಾಕ್ ಮಾಡಿ ಮಟಾಮಾಶ್ ಮಾಡಿ ಬಂದಿದ್ದಾರೆ. 12 ಜನ. ಇತ್ತೀಚೆಗೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಅಂತ ಒಂದು ಪಡೆ ಇದೆ, ಅವರೊಂದು ರೈಲನ್ನೇ ಹೈಜಾಕ್ ಮಾಡಿದ್ರು. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕ್ವೆಟ್ಟಾದಲ್ಲಿ ರೈಲನ್ನೇ ಹೈಜಾಕ್ ಮಾಡಿದ್ರು. ಅವ್ರ ಉದ್ದೇಶ ಏನು? ಭಾರತ ಮಾತೆಯ ಸಿಂಧೂರ ಅಂತ ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರ ಪ್ರತ್ಯೇಕ ಆಗಬೇಕು, ನಮಗ್ ಬೇಕು ಅಂತ ಹೇಳುವಂತ ನಿಮ್ಮಂತ ಅಯೋಗ್ಯರಿಗೆ, ನಿಮ್ಮಂತ ಮುಟ್ಟಾಳ್ರಿಗೆ ಏನಂತ ಕರಿಬೇಕು ನಾವು? IED ಮುಖಾಂತರ ಪಾಕ್ ಸೇನಾ ವಾಹನವನ್ನ ಸ್ಫೋಟಿಸಿದ್ದಾರೆ. ಸ್ಫೋಟ ಆಗಿದೆ. ರಿಮೋಟ್ ಕಂಟ್ರೋಲ್ಡ್ IED ಒಂದಿಗೆ ಬೃಹತ್ ಸ್ಫೋಟ ಆಗಿರೋದು. ಬಲೂಚಿಸ್ತಾನದ ಬೊಲಾಲ್ನಲ್ಲಿ ನಡೆದಿರುವಂತಹ ದಾಳಿ. ಪಾಕ್ ಸೈನಿಕರು ಮಿಲಿಟರಿ ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿದ್ದಾರೆ. IED ಮುಖಾಂತರ ಪಾಕ್ ಸೇನಾ ವಾಹನ ಸ್ಫೋಟ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೊಲಾನ್ನಲ್ಲಿ 12 ಜನ ಪಾಕಿ ಸೈನಿಕರನ್ನ ಬಲೂಚಿಸ್ತಾನದವರು ಹೊಡೆದು ಉರುಳಿಸಿದ್ದಾರೆ. ಮೊನ್ನೆ ಅಷ್ಟೇ, ಅಂದ್ರೆ ನಿನ್ನೆ ಮಧ್ಯರಾತ್ರಿ ಭಾರತದ ಏಟನ್ನ ಪಾಕಿಸ್ತಾನ ತಿಂದು ಪತ್ರಗುಟ್ಟುತ್ತಿರುವ ಈ ಸಂದರ್ಭದಲ್ಲಿ ಬಲೂಚ್ ಆರ್ಮಿ ದಾಳಿಗೆ 12 ಜನ ಪಾಕ್ನ ಸೈನಿಕರು ಸತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಬೆಟ್ಟದ ಪ್ರದೇಶದಲ್ಲಿ ಕಾರ್ಯಾಚರಣೆಗೇನೋ ಹೋಗ್ತಾ ಇದ್ರಂತೆ. ಅದಕ್ಕೂ ಹೋಗ್ತಾ ಇದ್ರು. ಒಟ್ಟಕ್ಕೆ IED ಮುಖಾಂತರ ಬಾಂಬ್ ಅನ್ನು ಸಿಡಿಸಿದ್ದಾರೆ, ಸ್ಫೋಟ ಮಾಡಿದ್ದಾರೆ. ರಿಮೋಟ್ ಕಂಟ್ರೋಲ್ಡ್ IED ಯೊಂದಿಗೆ ಬೃಹತ್ ಸ್ಫೋಟ ಆಗಿರೋದು. ಬಲೂಚಿಸ್ತಾನದ ಬೊಲಾಲ್ನಲ್ಲಿ ನಡೆದಿರುವಂತಹ ದಾಳಿ ಇದು. ಪಾಕ್ ಸೈನಿಕರು ಮಿಲಿಟರಿ ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯಾಗಿದೆ. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ ಈ ದಾಳಿ. 12 ಜನ ಪಾಕ್ನ ಸೈನಿಕರು ಸತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕಠಿಣ ಸವಾಲನ್ನ ಬಲೂಚ್ ಆರ್ಮಿ ಒಡ್ತಾ ಇದೆ. ಇಂತಹ ಇನ್ನಷ್ಟು ದಾಳಿಗಳನ್ನು ನಡೆಸ್ತೀವಿ ಅಂತ ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ಹೇಳ್ಕೊಂಡಿದೆ. ಹೆಚ್ಚಿನ ದಾಳಿಯನ್ನ ನಡೆಸ್ತೀವಿ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳಿದೆ. ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಬಲೂಚ್ ಲಿಬರೇಷನ್ ಆರ್ಮಿ, BLA, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಸ್ವತಂತ್ರ ರಾಷ್ಟ್ರ ಆಗಬೇಕು ಅನ್ನೋದು ಅವರ ಹೋರಾಟ. ಸ್ವತಂತ್ರ ರಾಷ್ಟ್ರ ಆಗಬೇಕು ಅಂತ. ಬಲೂಚಿಸ್ತಾನ ಒಂದು ಸಮುದಾಯ, ಬಲೂಚ್ ಅಂತ, ಗುಡ್ಡುಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನ ಇವರು. ಅವರಿಗಾಗಿನೇ ಒಂದು ಪ್ರತ್ಯೇಕ ಪ್ರಾಂತ್ಯ, ಪ್ರತ್ಯೇಕ ದೇಶ ಬೇಕು ಅಂತ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ.